वेलकम टू गुलबर्गा लाइव। गुलबर्गा शहर में रॉडी शीटर अवतार सिंह नामी शख्स पर पुलिस ने गोली चलाई। सिटी पुलिस कमिश्नर प्रदीप गुंटी ने बताया कि मर्डर के बाद 4 महीने से फरार होने वाला रॉडी शीटर को पैर में गोली मारकर अरेस्ट कर लिया गया है और मीडिया से बात की और इस ऑपरेशन के बारे में जानकारी दी। थैंक यू फॉर वॉचिंग गुलबर्गा लाइव। कीप वॉचिंग। सब अर्बन ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಫೈರಿಂಗ್ ಪ್ರಕರಣ ದಾಖಲಾಗಿದೆ। ಇದರಲ್ಲಿ ಒಬ್ಬ ರೌಡಿ ಶೀಟರ್ ಅವತಾರ್ ಸಿಂಗ್ ಅಂತ ಇವನು ಏಪ್ರಿಲ್ ತಿಂಗಳಲ್ಲಿ ಒಂದು ದಾಬಾಕ್ಕೆ ಹೋಗಿ ಅವನು ಮತ್ತು ಅವನ ಸಹಚರ ಜೊತೆ ಒಂದು ದರೋಡೆ ಪ್ರಕರಣ ಮಾಡಿದ್ದಾರೆ। ಪ್ರಕರಣ ಆದಾಗಲಿಂದ ಕಳೆದ 4 ತಿಂಗಳಿಂದ ತಲೆಮರೆಸಿಕೊಂಡಿರ್ತಾರೆ। ಈ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರಿಗೆ ನೀಡಿದ ಸೂಚನೆ ಮೇರೆಗೆ ಅವರು ಪತ್ತೆ ಮಾಡಲಿಕ್ಕೆ ಒಂದು ಜಾಲವನ್ನು ಬೀಸ್ತಾರೆ। ಆ ಒಂದು ಪ್ರಯತ್ನದಿಂದ ಆರೋಪಿಯನ್ನು ವಶಪಡಿಸಿಕೊಂಡು ಬರಬೇಕಾದ್ರೆ ಅವನು ನಮ್ಮ 2 ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಿದ್ದಾನೆ, ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ। ಅದರಲ್ಲಿ ನಮ್ಮ 2 ಸಿಬ್ಬಂದಿಯವರು ಕಾನ್ಸ್ಟೇಬಲ್ಸು ಅವರಿಗೆ ಹಲ್ಲೆ ಆಗಿದೆ ಮತ್ತು ನಂತರ ಅವನನ್ನು ಬಂಧಿಸಲಿಕ್ಕೆ ಹೋದಾಗ ಆದರೂ ಅವನು ಹಲ್ಲೆ ಮುಂದುವರಿಸಿದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡಿದ್ದಾರೆ। ಅವನಿಗೂ ಮತ್ತು ನಮ್ಮ ಏನು ಗಾಯಗೊಂಡಿದ್ದ ಸಿಬ್ಬಂದಿಗಳನ್ನು ನಾವು ಇಲ್ಲಿ ಆಸ್ಪತ್ರೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ। ಇವನೇನು ರೌಡಿ ಶೀಟರ್ ಇದ್ದಾನೆ ಅವತಾರ್ ಸಿಂಗ್ ಅಂತ, ಇವನು 4 ತಿಂಗಳಿಂದ ತಲೆಮರೆಸ್ಕೊಂಡಿದ್ದ। ಇವನ ಮೇಲೆ ಒಟ್ಟು 13 ಪ್ರಕರಣಗಳಿವೆ। ಗುಲ್ಬರ್ಗಾ ಮತ್ತು ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆ 13 ಪ್ರಕರಣಗಳಿವೆ। ಅದರಲ್ಲಿ ದರೋಡೆ ಇದೆ, ರಾಬರಿ ಇದೆ, 307 ಅಟೆಂಪ್ಟ್ ಟು ಮರ್ಡರ್ ಇದೆ। ಅದಲ್ಲದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಇಲ್ಲಿ ಸ್ಟಾಫ್ ಸಿಬ್ಬಂದಿಯವರಿಗೂ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ, ಅವರಿಗೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ। ಸದ್ಯಕ್ಕೆ ಎಲ್ಲರೂ ಸ್ಟೇಟ್ ಥ್ಯಾಂಕ್ ಯು।